ಸೊ ನಿಮ್ಮ ಪ್ರಕಾರ ಕ್ರೆಡಿಟ್ ಕಾರ್ಡ್ ಅನ್ನೋದು ಬೇಕಾ? ಕ್ರೆಡಿಟ್ ಅನ್ನುವಂಥದ್ದು ಏನು ಟ್ರ್ಯಾಪ್ ಇದೆಯಲ್ಲ, ಇದು ನಮ್ಮ ಸಂಸ್ಕೃತಿ ಅಲ್ಲವೇ ಅಲ್ಲ. ಕ್ರೆಡಿಟ್ ಲಿಮಿಟ್ ಎಷ್ಟಿದೆ ಅಂತ ನೋಡ್ಕೋಬೇಡಿ, ನಿಮ್ಮ ಸ್ಪೆಂಡಿಂಗ್ ಲಿಮಿಟ್ ನೋಡ್ಕೊಳ್ಳಿ. 5 ಲಕ್ಷ ಎಮರ್ಜೆನ್ಸಿ ಇದೆ ಅಂದ್ಬಿಟ್ಟು 5 ಲಕ್ಷನೂ ನಾನು ಕ್ರೆಡಿಟ್ ಕಾರ್ಡಿಂದ ನಾನು ಸ್ವ್ಯಾಪ್ ಮಾಡಿಬಿಟ್ರೆ ನಿಮ್ಮ ಹತ್ರ 7 ಲಕ್ಷ ತುಂಬ್ತೀರಾ, 3 ಲಕ್ಷ ತುಂಬಲಿಕ್ಕಾಗಲ್ಲ. ಅವಾಗ ನೀವು ಇದರಿಂದ ಹೊರಗಡೆ ಬರಲಿಕ್ಕೆ ಆಗಲ್ಲ. ಎಲಿಜಿಬಿಲಿಟಿ ಅಂದ ತಕ್ಷಣ ಕ್ರೆಡಿಟ್ ಸ್ಕೋರ್ ಅಲ್ಲ, ಕ್ರೆಡಿಟ್ ಕಾರ್ಡ್ ನಿಮ್ಮ ಲಿಮಿಟ್ ಅಲ್ಲ. 0% EMI ಅನ್ನುವಂಥ ಕಾನ್ಸೆಪ್ಟೇ ಇಲ್ಲ. RBIದವರು ಸ್ಟ್ರಿಕ್ಟಾಗಿ ಹೇಳಿದ್ದಾರೆ. ನಮಸ್ಕಾರ, ಇದು ಮನಿ ಮಂತ್ರ. ನಮ್ಮ ಜೊತೆ ಬಸವರಾಜ್ ತೋಣಗಟ್ಟಿ ಅವರಿದ್ದಾರೆ. ಹಿ ಈಸ್ ಅ ಸರ್ಟಿಫೈಡ್ ಸೆಬಿ ಫೈನಾನ್ಷಿಯಲ್ ಪ್ಲ್ಯಾನರ್. ನಮ್ಮ ಚಾನಲ್ನ ಮೂಲಕ ನಿಮಗೂ ಕೂಡ ಫೈನಾನ್ಷಿಯಲ್ ಪ್ಲ್ಯಾನಿಂಗನ್ನು ಹೇಗೆ ಮಾಡಬೇಕು ಅನ್ನೋದಕ್ಕೆ ದಾರಿ ದೀಪವನ್ನು ಅವರು ತೋರಿಸ್ತಾ ಇದ್ದಾರೆ. ಸೊ ಅವರನ್ನು ಇವತ್ತು ಮಾತಾಡಿಸುವಂಥ ಸಮಯ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ವಿ. ನಮಸ್ಕಾರ. ಫೈನಾನ್ಸ್ ಅಂತ ಬಂದಾಗ ಈಗ ತುಂಬ ಟ್ರೆಂಡಲ್ಲಿ ನಡೀತಾ ಇರುವಂಥದ್ದು ಕ್ರೆಡಿಟ್ ಕಾರ್ಡ್. ಈಗ ಕ್ರೆಡಿಟ್ ಕಾರ್ಡ್ EMIಗಳು, ಕ್ರೆಡಿಟ್ ಕಾರ್ಡ್ ಸ್ವೈಪ್ ಮಾಡುವಂಥದ್ದು ಎಲ್ಲಿ ಬೇಕೋ ಅಲ್ಲಿ. ಸೊ ನನಗೆ ನಂದು 4-5 ಲಕ್ಷ ನಂದು ಲಿಮಿಟ್ ಇದೆ, ಸೊ ಎಲ್ಲಿ ಬೇಕೋ ನಾನು ಸ್ವೈಪ್ ಮಾಡ್ಕೋಬೋದು ಅಂತ ಹೇಳುವಂಥ ಪ್ರಶ್ನೆಗಳು. ಸೊ ನಿಮ್ಮ ಪ್ರಕಾರ ಕ್ರೆಡಿಟ್ ಕಾರ್ಡ್ ಅನ್ನೋದು ಬೇಕಾ? ಎಷ್ಟು ಅಗತ್ಯ ಇದ್ದರೂ ಹೇಗೆ ಯೂಸ್ ಮಾಡಬೇಕು? ನೋಡಿ, ಬಹಳಷ್ಟು ಜನ ಕ್ರೆಡಿಟ್ ಕಾರ್ಡನ್ನು ಎದಕ್ಕೆ ಯೂಸ್ ಮಾಡ್ತಾರೆ ಅಂದರೆ, ಒಂದು ನನಗೆ ಇವತ್ತು ಸ್ವ್ಯಾಪ್ ಮಾಡಿದ ತಕ್ಷಣ 1 ಮಂತ್ ನನಗೆ ಟೈಮ್ ಸಿಗುತ್ತೆ. ಅಥವಾ ಎರಡನೇ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಅವರು ಪಾಯಿಂಟ್ಸ್ ಕೊಡ್ತಾರೆ, ಅದಕ್ಕೋಸ್ಕರ ಮಾಡ್ತಾರೆ. ನಾವೇನು ತಿಳ್ಕೊಬೇಕಂದ್ರೆ, ಯಾರೇ ಏನೇ ಫೆಸಿಲಿಟಿ ಕೊಡ್ತಾರಂದರೆ ಅವ್ರಿಗೇನೋ ಲಾಭ ಇಲ್ಲಾರ್ದು ಯಾರು ಕೊಡಲ್ಲ. ನಂತರ ಈ ಕ್ರೆಡಿಟ್ ಅನ್ನುವಂಥದ್ದು ಏನು, ಕ್ರೆಡಿಟ್ ಕಾರ್ಡು ಅಥವಾ ಕ್ರೆಡಿಟ್ ಅನ್ನುವಂಥದ್ದು ಏನು ಟ್ರ್ಯಾಪ್ ಇದೆಯಲ್ಲ, ಇದು ನಮ್ಮ ಸಂಸ್ಕೃತಿ ಅಲ್ಲವೇ ಅಲ್ಲ. ವೆಸ್ಟರ್ನ್ ಸಂಸ್ಕೃತಿ. ಅಲ್ಲಿಂದ ಸಾಲ ತೊಗೊಂಡ್ಬಂದಿರುವಂಥ ನಾವು ಉಪಯೋಗ ಮಾಡ್ತಾ ಇದ್ದೀವಿ. ಸೊ ಕ್ರೆಡಿಟ್ ತೊಗೊಳ್ಳೋದು ತಪ್ಪಂತಲ್ಲ, ನಮ್ಮ ಲಿಮಿಟ್ದಲ್ಲಿ ಯಾವುದೇ ಇದ್ದರೂ ಕೂಡ ಎಲ್ಲದೂ ಒಳ್ಳೆಯದೇ. ಈ ಕ್ರೆಡಿಟ್ ಕಾರ್ಡನ್ನು ಕೂಡ ತುಂಬ ಜನ ಒಳ್ಳೆ ರೀತಿಯಿಂದ ಯೂಸ್ ಮಾಡಿಬಿಟ್ಟು ಬೆನಿಫಿಟ್ ತೊಗೊಂಡವರು ಇದ್ದಾರೆ. ಸೊ ಹಾಗಂದ ತಕ್ಷಣ ಕ್ರೆಡಿಟ್ ಕಾರ್ಡ್ ತಪ್ಪೂ ಅಲ್ಲ, ಒಳ್ಳೆಯದೂ ಅಲ್ಲ. ಯಾವುದೇ ಒಂದು ಫೆಸಿಲಿಟಿ ವೇರ್ ಟು ಫೈಂಡ್ ದ ಬ್ಯಾಲೆನ್ಸ್ ಅಂದರೆ, ಈಗ ನೀವೇನಾದರೂ, ಈಗ ನಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ ನಾನು ಒಂದಿಷ್ಟು ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಮಾಡಬೇಕು. ನಾನು ಬ್ಲಾಗ್ ರಿಲೇಟೆಡ್ ಆಗಲಿ ಅಥವಾ ನಾನು ಸರ್ಟಿಫಿಕೇಷನ್ ರಿಲೇಟೆಡ್ ಆಗಲಿ, ನಾನು ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ ಮಾಡಲೇಬೇಕು. ಸೊ ನನಗೆ ಬೇಡ ಅಂದರೂ ಕೂಡ ನಾನು ಕ್ರೆಡಿಟ್ ಕಾರ್ಡ್ ನಾನು ಯೂಸ್ ಮಾಡಲೇಬೇಕು ಅಂತ ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ಗಳಲ್ಲಿ. ಸೊ ಆ ಟೈಮ್ದಲ್ಲಿ ನಾನು ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ ಇರಲಿ ಅಥವಾ ಈಗ ಇಂಡಿಯನ್ ಟ್ರಾನ್ಸಾಕ್ಷನ್ ಇರಲಿ ಕೂಡ, ನಾನು ಪರ್ಸಲಿ ಇದು ತುಂಬ ಸೇಫ್ ಅನಿಸ್ಬೋದು, ಬಟ್ ನಾನು ಹೇಗೆ ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳ್ತೀನಿ. ಇವತ್ತು ಒಂದು ಯಾವುದಾದ್ರೂ ಕ್ರೆಡಿಟ್ ಕಾರ್ಡಿಂದ ನಾನು ಸ್ವ್ಯಾಪ್ ಮಾಡಿದೆ ಅಂತ ತಿಳ್ಕೊಳ್ಳಿ. 10,000 ನಾನು ಸ್ವ್ಯಾಪ್ ಮಾಡಿದ್ದಂದರೆ ಅದು ನಂದು ಅಲ್ಲ ಅಂತ ನಾನು ತಿಳ್ಕೊಂಡ್ಬಿಡ್ತೀನಿ. ದುಡ್ಡು 10,000 ರೂಪಾಯಿ ನನ್ನ ಖರ್ಚೇ ಅದು. ಕರೆಕ್ಟ್. ಸೊ ನನ್ನ ಸೇವಿಂಗ್ಸ್ ಅಕೌಂಟ್ದಲ್ಲಿ ಆ ಸೇವಿಂಗ್ಸ್ ಅಕೌಂಟ್ದಲ್ಲಿ 10,000ನ ನಾನು ತೆಗೆದಿಟ್ಬಿಡ್ತೀನಿ. ಅದನ್ನು ಮುಟ್ಟೋದೇ ಇಲ್ಲ ನಾನು. ಅದು ಇನ್ನೂ ಒಂದು ತಿಂಗಳ ನಂತರ ನನಗೆ ಬಿಲ್ಲಿಂಗ್ ಬಂದಾಗ ನಾನು ತುಂಬುದಿದೆ, ಬಟ್ ಫೈನು. ಬಟ್ ಆದರೂ ಕೂಡ ನನ್ನ ದುಡ್ಡಿನಲ್ಲಿ 10,000 ರೂಪಾಯಿ ತೆಗೆದಿಟ್ಬಿಡ್ತೀನಿ. ನಂದಲ್ಲ ಅದು. ಆ ಕ್ರೆಡಿಟ್ ಕಾರ್ಡ್ ಪೇಮೆಂಟ್ ಡ್ಯೂ ಬಂದಾಗ ವಿದೌಟ್ ಫೇಲ್ಯೂರ್ ನಾನು ಪೇ ಮಾಡ್ತೀನಿ. ಇದು ಒಂದು ಒಳ್ಳೆಯದು. ಅಂದರೆ ಕ್ರೆಡಿಟ್ ಕಾರ್ಡ್ ಅಂತಂದರೆ ನನಗಲ್ಲಿ ಅವರು ಎಷ್ಟೋ ಲಿಮಿಟ್ ಕೊಟ್ಟಿದ್ದಾರೆ, ನಾನು ಬೇಕಾದಾಗ ಸ್ವೈಪ್ ಮಾಡೋದಲ್ಲ, ನನಗೆ ಎಷ್ಟು ಖರ್ಚು ಮಾಡೋದಕ್ಕೆ ಎಬಿಲಿಟಿ ಇದೆ, ಶಕ್ತಿ ಇದೆಯೋ ಅಷ್ಟು ಮಾತ್ರ ಸ್ವೈಪ್ ಮಾಡಬೇಕು. ಅದು ಮೀರಿ 1 ರೂಪಾಯಿನೂ ಸ್ವೈಪ್ ಮಾಡಬಾರ್ದು. ಕರೆಕ್ಟ್. ಮತ್ತೆ ನನಗೆ ಗೊತ್ತಿರೋ ಹಾಗೆ ಹೇಗೆ ಅಂತಂದ್ರೆ, ನಮ್ಮ ಕ್ರೆಡಿಟ್ ಕಾರ್ಡ್ನಲ್ಲಿ ನಮಗೆ 100 ರೂಪಾಯಿ ಇದೆ ಅಂತಂದ್ರೆ ಅಲ್ಲಿ 100 ಕೂಡ ಸ್ವೈಪ್ ಮಾಡಬಾರ್ದು. ಯುಟಿಲೈಸೇಷನ್ ಕೂಡ ತುಂಬಾ ಮುಖ್ಯ ಆಗುತ್ತೆ. ನನ್ನ ಲಿಮಿಟ್, ನನ್ನ ಫೈನಾನ್ಷಿಯಲ್ ಲಿಮಿಟ್, ಅವ್ರ ಕ್ರೆಡಿಟ್ ಲಿಮಿಟ್ ಅಲ್ಲ, ನನ್ನ ಫೈನಾನ್ಷಿಯಲ್ ಲಿಮಿಟು ಅಲ್ಲ. ಇದಕ್ಕೂ ಕೂಡ ಅಂದ್ರೆ ನಮ್ಮ ಸಿಬಿಲ್ ಸ್ಕೋರ್ಗೂ ಕೂಡ ಅದು ಇಫೆಕ್ಟ್ ಆಗುತ್ತೆ. ಅದ್ರ ಬಗ್ಗೆ ಮಾತಾಡೋಣ ಸಿಬಿಲ್ ಸ್ಕೋರ್ ಬಗ್ಗೆ. ಸೊ ಒಂದು ಕ್ರೆಡಿಟ್ ಲಿಮಿಟ್ ಎಷ್ಟಿದೆ ಅಂತ ನೋಡ್ಕೋಬೇಡಿ, ನಿಮ್ಮ ಲಿಮಿಟ್ ಎಷ್ಟಿದೆ ಅಂತ ಸ್ಪೆಂಡಿಂಗ್ ಲಿಮಿಟ್ ನೋಡ್ಕೊಳ್ಳಿ. ಅದರ ಪ್ರಕಾರ ಲಿಮಿಟ್ ಸ್ಪೆಂಡ್ ಮಾಡಿದ ತಕ್ಷಣ ಅಷ್ಟು ದುಡ್ಡನ್ನು ನೀವು ಯಾವುದೇ ವಿಧದಿಂದ ನೀವು ತೆಗೆದಿಡ್ಬೇಕು. ಅದು ಇನ್ನೂ 1 ತಿಂಗಳು ಇರಲಿ, 2 ತಿಂಗಳು ಇರಲಿ, ಏನೇ ಇರಲಿ. ಸೊ ಈ ಥರ ಮಾಡಿದಾಗ ನೀವು ಬೆನಿಫಿಟ್ ಇದ್ದೇ ಇದೆ. 1 ತಿಂಗಳವರೆಗೆ ನೀವು ಟೈಮ್ ಸಿಗುತ್ತೆ, ನೀವು ಆರಾಮಾಗಿ ಮ್ಯಾನೇಜ್ ಮಾಡ್ಬೋದು. ಒಂದನೇದ್ದು. ಎರಡನೇದ್ದು, ನಂದೇ ಕ್ಲಾಸಿಕ್ ಎಕ್ಸಾಂಪಲ್ ಹೇಳ್ತೀನಿ. ಸೆಕೆಂಡ್ ವೇವ್ ಕೋವಿಡ್ ಆದಾಗ 2020ರಲ್ಲಿ ನನಗೆ, ನಮ್ಮ ವೈಫವ್ರಿಗೆ ಮತ್ತು ಮಗಳಿಗೆ 3 ಜನರಿಗೂ ಕೋವಿಡ್ ಇಂಪ್ಯಾಕ್ಟ್ ಆಗಿತ್ತು. ಕೋವಿಡ್ ಇಂಪ್ಯಾಕ್ಟ್ ಆದಾಗ ಟು ಸರ್ಟನ್ ಎಕ್ಸ್ಟೆಂಟ್ 3 ಜನರದ್ದು ನಮ್ಮದು ಸ್ಟೇಟಸ್ ಒಳ್ಳೆಯದೇ ಇತ್ತು. ಬಟ್ ನನಗೆ ನನ್ನ ಡಾಕ್ಟರ್ ಕ್ಲೈಂಟ್ಸ್ ಏನು ಹೇಳಿದ್ರು ಅಂದರೆ, ಅಕಸ್ಮಾತ್ ನಿಮ್ಗೆ ಏನಾದರೂ ಅಪ್ ಆ್ಯಂಡ್ ಡೌನ್ ಆದರೆ ಆ ಟೈಮ್ದಲ್ಲಿ ಬೆಡ್ ಸಿಗೋದೇ ಕಷ್ಟ ಇತ್ತು. ಸೊ ಅದಕ್ಕೆ ಅವ್ರು ಏನಂದ್ರು, ಒಂದು 5 ದಿನ ಬಂದುಬಿಟ್ಟು ನಾವು ಹಾಸ್ಪಿಟಲ್ದಲ್ಲಿ ಇರ್ರಿ, ಆನಂತರ ನೀವು ಡಿಸ್ಚಾರ್ಜ್ ಆಗಿ ಆರಾಮಾಗಿ ಹೋಗ್ಬೋದು ಅಂತ ಹೇಳಿದರು.
ಇವೊಂದು ನನ್ನ ನನ್ನ ಕ್ಲೈಂಟ್ ಡಾಕ್ಟರ್ಸ್ ಇದ್ದೇ ಹಾಸ್ಪಿಟಲ್ ಇದ್ದರೂ ಕೂಡ ಆ ಟೈಮ್ದಲ್ಲಿ ನಂದು ಹೆಲ್ತ್ ಇನ್ಶೂರೆನ್ಸ್ ಇದ್ದರೂ ಕೂಡ ಕ್ಯಾಶ್ಲೆಸ್ ಫೆಸಿಲಿಟಿ ಇದ್ದಿದ್ದಿಲ್ಲ. ನಾನು ದುಡ್ಡು ಕೊಟ್ಟುಬಿಟ್ಟು ಆ ನಂತರ ಬಿಲ್ಲನ್ನು ನಾನು ಇನ್ಶೂರೆನ್ಸ್ ಕಂಪ್ನಿಯಿಂದ ಕ್ಲೇಮ್ ಮಾಡಬೇಕಾಗಿತ್ತು. ಆವಾಗ ನಾನು ಏನು ಮಾಡಿದೆ, ನಾನು ಎಮರ್ಜೆನ್ಸಿ ಫಂಡನ್ನು ಯೂಸ್ ಮಾಡಲಿಲ್ಲ. ನಾನು ಕ್ರೆಡಿಟ್ ಕಾರ್ಡನ್ನು ಸ್ವಾಪ್ ಮಾಡಿದೆ, ಯಾಕಂದರೆ ಅದು ಆಮೇಲೆ ಬರುತ್ತೆ ಅನ್ನೋದೊಂದು. ಅಕಸ್ಮಾತ್ ಬರಲಿಲ್ಲ ಅಂದರೂ ಕೂಡ ನನ್ನ ಹತ್ರ ಎಮರ್ಜೆನ್ಸಿ ಫಂಡ್ ಇದೆ ಅಂದ್ಬಿಟ್ಟು. ಸೊ 2 ಲಕ್ಷದವರೆಗೆ ಬಿಲ್ ಆಯಿತು, ಸ್ವ್ಯಾಪ್ ಮಾಡಿದೆ. ಒಂದು 5 ದಿನ ಆದ ನಂತರ ನಾನು ಹಾಸ್ಪಿಟಲಿಂದ ಹೊರಗಡೆ ಬಂದ ತಕ್ಷಣ ಹೆಲ್ತ್ ಇನ್ಶೂರೆನ್ಸ್ ಕಂಪ್ನಿಗೆ ಎಲ್ಲ ಬಿಲ್ ಸಬ್ಮಿಟ್ ಮಾಡಿದೆ. ಒಂದು 15 ದಿನದಲ್ಲಿ ಕ್ಲೇಮ್ ಸೆಟಲ್ ಆಯಿತು. ಅಲ್ಲಿ ದುಡ್ಡನ್ನು ಅಲ್ಲಿಗೆ ಪೇ ಮಾಡಿಬಿಟ್ಟೆ. ಸೊ ಇದನ್ನು ನೀವು ಎಮರ್ಜೆನ್ಸಿ ಫಂಡ್ ಅಂತಲೂ ಯೂಸ್ ಮಾಡ್ಬೋದು. ಭಾಳಷ್ಟು ಜನ ಈ ಥರ ಯೂಸ್ ಮಾಡ್ತಾರೆ. ಬಟ್ ಎಮರ್ಜೆನ್ಸಿ ಫಂಡ್ ಅಂತ ಯೂಸ್ ಮಾಡಬೇಕಾದ್ರೂ ಕೂಡ ಆ ಎಮರ್ಜೆನ್ಸಿ ಎಷ್ಟಿದೆ ಅನ್ನೋದನ್ನು ಥಿಂಕ್ ಮಾಡಬೇಕು. 5 ಲಕ್ಷ ಕ್ರೆಡಿಟ್ ಲಿಮಿಟ್ ಇದೆ, ನಿಮ್ಮ ಹತ್ರ ಇರೋದೇ 2 ಲಕ್ಷ, ನಿಮ್ಮ ಹತ್ರ ಟೋಟಲ್ ಅಸೆಟ್ಟೇ 2 ಲಕ್ಷ ಇದೆ. 5 ಲಕ್ಷ ಎಮರ್ಜೆನ್ಸಿ ಇದೆ ಅಂದ್ಬಿಟ್ಟು 5 ಲಕ್ಷನೂ ನಾನು ಕ್ರೆಡಿಟ್ ಕಾರ್ಡಿಂದ ನಾನು ಸ್ವ್ಯಾಪ್ ಮಾಡಿಬಿಟ್ರೆ ನಿಮ್ಮ ಹತ್ರ 2 ಲಕ್ಷ ತುಂಬ್ತೀರಾ, 3 ಲಕ್ಷ ತುಂಬಲಿಕ್ಕಾಗಲ್ಲ. ಅವಾಗ ಅದು EMI ಕನ್ವರ್ಟ್ ಆಗುತ್ತೆ. ಬಡ್ಡಿಗೆ ಬಡ್ಡಿ ಹಾಕ್ತಾ ಹೋಗ್ತಾರೆ. ಸೊ ನಿಮ್ಮ 35% 40% ಇದೆಯಲ್ಲ, ಅಷ್ಟರವರೆಗೆ ಇದೆ. ಸೊ ನಿಮ್ಮ ಎಮರ್ಜೆನ್ಸಿಗೆ ನೀವು ಕ್ರೆಡಿಟ್ ಕಾರ್ಡನ್ನು ಯೂಸ್ ಮಾಡ್ತಿದ್ರು ಕೂಡ ನಿಮ್ಮ ಲಿಮಿಟ್ ಎಷ್ಟಿದೆ ಆ ಎಮರ್ಜೆನ್ಸಿ ಅನ್ನೋದನ್ನು ನೋಡ್ಕೊಂಡ್ಬಿಟ್ಟು ನೀವು ಮಾಡೋದು ಒಳ್ಳೆಯದು. 3ನೇದು ಈ ಪಾಯಿಂಟ್ಸ್ ಕೊಡ್ತಾರೆ. ಸ್ವಾಪ್ ಮಾಡಿದ ತಕ್ಷಣ ಪಾಯಿಂಟ್ಸ್ ಕೊಡ್ತಾರೆ. ಜನ ಏನು ಮಾಡ್ತಾರೆ ಅಂದರೆ ಅದನ್ನ ಏನೋ ದೊಡ್ಡೊಂದು ಫೈನಾನ್ಷಿಯಲ್ ಅಚೀವ್ಮೆಂಟ್ ಥರ ನೋಡ್ತಾರೆ. ಬಟ್ ಇಟ್ ಇಸ್ ನಾಟ್ ವರ್ತ್. ಈಗ ಅವ್ರು ಮಾಡಲಿಕ್ಕೆ ಹುಚ್ಚರಲ್ರಿ ಅವರು. ಅವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದಾರೆ ಅವರು. ನಿಮ್ಮ ಇದನ್ನ ಎಲ್ಲ ಮೈಂಡ್ ಸೆಟ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೆ. ಸೊ ಎಷ್ಟೋ ಖರ್ಚು ಮಾಡಿಬಿಟ್ಟು ಅದಕ್ಕೆ ಒಂದು ಪೀನಟ್ ಥರ, ಅಂದರೆ ಒಂದು ನಾವು ಇಷ್ಟು ಖರ್ಚು ಮಾಡಿದ್ದಕ್ಕೆ ಜಸ್ಟ್ ಒಂದು ಇದ್ರ ಥರ 1 ಲಕ್ಷ ಖರ್ಚು ಮಾಡಿದ್ರೆ ಅವರು 100 ರೂಪಾಯಿ 1000 ರೂಪಾಯಿ ಕೊಡ್ತಾರೆ. ವಿಷಯನೇ ಅದನ್ನು ನಾನು 100 ರೂಪಾಯಿ ಸಿಗುತ್ತಲ್ಲ ಅಂದ್ಬಿಟ್ಟು 1 ಲಕ್ಷ ಖರ್ಚು ಮಾಡ್ತಾ ಇದ್ದಾರಲ್ಲ, ಅದು ಮೈಂಡ್ಲೆಸ್ ಆಗಿ ಸ್ಪೆಂಡ್ ಮಾಡಿದ್ರೆ ನೀವು 1 ಲಕ್ಷ ಹಾಳು ಮಾಡ್ಕೊತೀರ ಒಂದು 100 ರೂಪಾಯಿಗೋಸ್ಕರ. ಸೊ ಅದಕ್ಕೋಸ್ಕರ ನೀವು ಕ್ರೆಡಿಟ್ ಕಾರ್ಡನ್ನು ಸ್ವ್ಯಾಪ್ ಮಾಡುವಾಗಲೂ ಕೂಡ ಮೈಂಡ್ಫುಲ್ ಆಗಿ ಮಾಡಿ. ಯಾವುದಕ್ಕೆ ಮಾಡ್ತಾ ಇದ್ದೀರಾ, ಅದು ನಮ್ಮ ಡೈಲಿ ಖರ್ಚುಗಳಿಗೆಲ್ಲ ಮಾಡ್ಬೋದು. ಬಟ್ ಆ ಲಿಮಿಟ್ದಲ್ಲಿ ಮಾಡಿ. ಎಂದೂ ಕೂಡ ಡ್ಯೂ ಅನ್ನು ಕ್ಯಾರಿ ಓವರ್ ಮಾಡಬೇಡಿ. ಅಂದರೆ ಆಟೋ ಡೆಬಿಟನ್ನು ಆನ್ ಮಾಡೇ ಇಡಬೇಕು. ಆ ಟೈಮ್ಗೆ ಅದರಲ್ಲಿ ಅಷ್ಟು ಫಂಡ್ ಇರಬೇಕು. ಸೊ ಅದಕ್ಕೋಸ್ಕರನೇ ನಾನು ಹೇಳಿದ್ನಲ್ಲ, ನಂದು 10,000 ರೂಪಾಯಿ ನಾನು ಸ್ವ್ಯಾಪ್ ಮಾಡಿದರೆ 10,000 ರೂಪಾಯಿ ನಾನು ತೆಗೆದಿಟ್ಬಿಡ್ತೀನಿ. ನಾನು ಬರೋದು ತಿಂಗಳಿಗೆ ಬರೋ ಸಂಬಳನೇ 1 ಲಕ್ಷ, ಆದರೆ ನಾನು 1.5 ಲಕ್ಷ ಸ್ವೈಪ್ ಮಾಡಿದ್ರೆ ಹೆಂಗೆ, ಅದೇ ಕತೆ. ಅವಾಗ ಏನಾಗುತ್ತಂದರೆ ನಾವು ಟ್ರ್ಯಾಪಿಗೆ ಬೀಳ್ತೀವಿ. ನಂತರ ಜನ ಏನು ಮಾಡ್ತಾರೆ ಅಂದರೆ, ಈ ಕ್ರೆಡಿಟ್ ಕಾರ್ಡ್ನಿಂದ ಟ್ರ್ಯಾಪಿಂದ ಹೊರಗಡೆ ಬರಲಿಕ್ಕೆ ಮತ್ತೊಂದು ಕಂಪ್ನಿ ಕ್ರೆಡಿಟ್ ಕಾರ್ಡ್ ತೊಗೊಳ್ಳೋದು, ಇಲ್ಲಿಂದ ಅಲ್ಲೇ ಟ್ರಾನ್ಸ್ಫರ್ ಮಾಡೋದು, ಅಲ್ಲಿಂದ ಅಲ್ಲೇ ಟ್ರಾನ್ಸ್ಫರ್ ಮಾಡೋದು, ಇದನ್ನು ಮಾಡ್ತಾ ಇರ್ತಾರೆ. ಇದು ವೈಸಿಯಸ್ ಸರ್ಕಲ್ ಅಲ್ಲ, ನೀವು ಎದರಿಂದ ಹೊರಗಡೆ ಬರಲಿಕ್ಕೆ ಆಗಲ್ಲ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಈ ಕ್ರೆಡಿಟ್ ಕಾರ್ಡ್ ಸ್ವ್ಯಾಪ್ ಮಾಡೋರು ಏನು ಮಾಡ್ತಾರೆ ಅಂದರೆ, ನನಗೆ ಸಿಬಿಲ್ ಸ್ಕೋರ್ ಬೇಕು, ಕ್ರೆಡಿಟ್ ಸ್ಕೋರ್ ಬೇಕು, ನನಗೆ ಒಳ್ಳೆ ಸ್ಕೋರ್ ಬರುತ್ತೆ ಅದಕ್ಕಂತ ಮಾಡ್ತಾರೆ. ನೋಡಿ, ಸಿಬಿಲ್ ಸ್ಕೋರು ಅಥವಾ ಕ್ರೆಡಿಟ್ ಸ್ಕೋರ್ ಯಾರಿಗೆ ಬೇಕಾಗುತ್ತಂದರೆ ಲೋನ್ ಬೇಕಾಗೋರಿಗೆ. ನೀವು ನಿಮ್ಮ ಫೈನಾನ್ಷಿಯಲ್ ಲೈಫ್ದಲ್ಲಿ ನನಗೆ ಲೋನ್ ಬೇಕಾಗಲಾರ್ದಂಗೆ ನಾನು ಜೀವನ ಮಾಡ್ತೀನಿ ಅನ್ನೋಂಥ ಒಂದು ಮೈಂಡ್ಸೆಟ್ಟಿಂದ ನಿಮ್ಮ ಫೈನಾನ್ಷಿಯಲ್ ಲೈಫನ್ನು ಮೇಂಟೈನ್ ಮಾಡಿದರೆ ನಿಮಗೆ ಸಿಬಿಲ್ ಸ್ಕೋರ್ ಯಾಕೆ ಬೇಕು ರೀ? ಸಿಬಿಲ್ ಸ್ಕೋರ್ ಯಾರಿಗೆ ಬೇಕಂದರೆ ಲೋನ್ ಯಾರಿಗೆ ಬೇಕಾಗಿದೆಯಲ್ಲ ಅವ್ರಿಗೆ ಬೇಕು. ನಂತರ ಯಾರು ಎಲಿಜಿಬಲ್ ಇಲ್ಲಲ್ಲ ಅವ್ರ ಎಲಿಜಿಬಿಲಿಟಿ ತೋರಿಸ್ಕೊಳ್ಳಿಕ್ಕೆ ಮಾಡಬೇಕು. ಸೊ ಅದಕ್ಕೋಸ್ಕರ ಸಿಬಿಲ್ ಸ್ಕೋರು ಅಥವಾ ಕ್ರೆಡಿಟ್ ಸ್ಕೋರ್ ನನಗೆ ಇನ್ಕ್ರೀಸ್ ಮಾಡೋದಕ್ಕೋಸ್ಕರ ನಾನು ಟ್ರಾನ್ಸಾಕ್ಷನ್ ಮಾಡ್ತೀನಿ ಅಂತ ಮಾಡಬೇಡಿ. ಹುಚ್ಚಬೇಡ. ನೀವು ಟ್ರಾನ್ಸಾಕ್ಷನನ್ನು ನೀವು ಯಾವುದೇ ಒಳ್ಳೆಯ ವಿಧದಿಂದ ನೀವು ಯಾವುದೇ ಕಡೆನೂ ಡಿಫಾಲ್ಟ್ ಆಗಲಾರದೆ ಮಾಡಿದರೂ ಕೂಡ ನಿಮ್ಗೆ ಒಳ್ಳೆ ಸ್ಕೋರ್ ಇರುತ್ತೆ. ಸೊ ನೀವು ಲೋನ್ ತೊಗೊಳ್ಳಾರದೆ ಜೀವನ ಮಾಡೋದನ್ನು ಕಲಿಬೇಕು. ಈ ಸಿಬಿಲ್ ಸ್ಕೋರು ಅಥವಾ ಕ್ರೆಡಿಟ್ ಸ್ಕೋರ್ಗೋಸ್ಕರ ನಾನು ಮಾಡ್ತಾ ಇದ್ದೀನಿ ಅನ್ನೋಂಥ ಈ ಕಾನ್ಸೆಪ್ಟ್ ಏನು ವೆಸ್ಟರ್ನ್ ಕಾನ್ಸೆಪ್ಟ್ದವ್ರು ಏನು ತಂದುಬಿಟ್ಟಿದ್ದಾರಲ್ಲ. ಈಗ ಹಿಂದಿನ ಕಾಲದಲ್ಲಿ ನೋಡಿ, ದೊಡ್ಡ ಮನೆ ತೊಗೊಳ್ಳಿ, ನಮ್ಮ ತಂದೆ ತಾಯಿಗಳು, ನಮ್ಮ ಎನ್ಸಿಸ್ಟರ್ಸು ಏನು ದೊಡ್ಡ ಮನೆ ಮಾಡೇ ಇಲ್ವಾ? ಎಲ್ಲರೂ ಮಾಡಿದ್ದಾರೆ. ಬಟ್ ಅವ್ರು ಏನು ಮಾಡಿದ್ರು ಅಂದರೆ, ಹಣ ಕೂಡಿಸಿಟ್ಬಿಟ್ಟು ಸ್ವಲ್ಪ ಕಮ್ಮಿ ಬಿದ್ದರೆ ರಿಲೇಟಿವ್ಸ್ಗಳಿಂದ ತೊಗೊಂಡ್ಬಿಟ್ಟು ದೊಡ್ಡ ಆಸ್ತಿ ಮಾಡಿದ್ದಾರೆ. ಬಟ್ ನಮಗೆ ಇವತ್ತು ಏನಾಗಿದೆ ಅಂದರೆ, ಎಲ್ರಿಗೂ ಇನ್ಸ್ಟಂಟ್ ಆಗಿ ದುಡ್ಡು ಈಗಲೇ ಸಿಗಬೇಕು. ಅದಕ್ಕೋಸ್ಕರನೇ. ಆದರೆ ಕ್ರೆಡಿಟ್ ಕಾರ್ಡ್ ಮೂಲಕ ನಾವು ಈಗ 0% ಇದರಲ್ಲಿ EMI ತಗೊಂಡು ಝೀರೋ ಕಾಸ್ಟ್ EMI ಇರ್ಬೋದು. ಅಂದರೆ ಈಗ TV ತಗೊಳ್ಳೋದು, ಫ್ರಿಡ್ಜ್ ಇರ್ಬೋದು, ಅಥವಾ ಬೇರೆನೇ ಐಟಮ್ಗಳನ್ನು ತಗೊಳ್ಳೋದು ಅಂತಂದರೆ ಅದ್ರ ಬಗ್ಗೆ ಝೀರೋ ಕಾಸ್ಟ್ EMI ಅಂದ ತಕ್ಷಣ ನಾವೇನು ತಿಳ್ಕೊಳ್ಳಿ, ಒಂದು ಫ್ರಿಡ್ಜ್ ತೊಗೊತಾ ಇದ್ದೀವಿ ಅಂತ ತಿಳ್ಕೊಳ್ಳಿ. ಒಂದು ಫ್ರಿಡ್ಜಿದು ಒಂದು 25,000 ರೂಪಾಯಿ ಕಾಸ್ಟ್ ಇದೆ ಅಂತ ತಿಳ್ಕೊಳ್ಳಿ. 25,000 ರೂಪಾಯಿ ಕಾಸ್ಟ್ ಇದ್ದಾಗ ಝೀರೋ ಕಾಸ್ಟ್ EMI ಅವ್ರು ಕೊಡ್ತಾ ಇದ್ದಾರೆ ಅಂದರೆ, ಒಂದು ಆ ಶಾಪ್ನವ್ರು ಬಿಯರ್ ಮಾಡಬೇಕು, ಇಲ್ಲ ಆ ಕ್ರೆಡಿಟ್ ಕಾರ್ಡ್ನವ್ರು ಬಿಯರ್ ಮಾಡಬೇಕು. ಯಾರಾದರೂ ಒಬ್ಬರು ಮಾಡಬೇಕು. ಯಾರಾದರೂ ಒಬ್ಬರು ಮಾಡಲೇಬೇಕು. ಸೊ ಒಬ್ಬರು ಯಾರು ಮಾಡ್ತಾರೆ? ಭಾಳಷ್ಟು ಕೇಸ್ಗಳಲ್ಲಿ
ಯಾರಿಂದ ನಾವು ತೊಗೊತಾ ಇರ್ತೀವಲ್ಲ ಅವರು ಡಿಸ್ಕೌಂಟ್ ಕೊಟ್ಬಿಟ್ಟು ಅಲ್ಲಿ ಅಡ್ಜಸ್ಟ್ ಮಾಡ್ತಾರೆ. ಹ್ಮ್ ಒಂದನೇದ್ದು. ಹ್ಮ್ ಹ್ಮ್ ಎರಡನೇದು ಅದರ ಆಕ್ಚುಯಲ್ ಕಾಸ್ಟ್ 20,000 22 ಇದ್ರೂ ನಿಮ್ಗೆ 25 ಹೇಳಿಬಿಟ್ಟು ಅಂತ ಹೇಳಿ ಅಲ್ಲಿ ಅಲ್ಲಿ ಡಿಸ್ಕೌಂಟ್ ಕವರ್ ಮಾಡ್ಕೊಳ್ತಾರೆ. ಮಾಡ್ತಾರೆ. ಅದ್ರ ಜೊತೆಗೆ ಅಡಿಷನಲ್ ಚಾರ್ಜಸ್ ಇರುತ್ತೆ, ಇವರು ಪ್ರೊಸೆಸಿಂಗ್ ಫೀ, ಟ್ಯಾಕ್ಸು, ಇದೆಲ್ಲ ಇರುತ್ತೆ. ಸೊ ಇದೆಲ್ಲ ನೀವು ಚೆಕ್ ಮಾಡಿದ್ರೆ 0% EMI ಅನ್ನುವಂಥ ಕಾನ್ಸೆಪ್ಟೇ ಇಲ್ಲ. RBI ದವರು ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ 0% EMI ಅನ್ನುವಂಥ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಯಾರು ಸೇಲ್ ಮಾಡಬಾರ್ದು ಅಂತ. ನೋ ಕಾಸ್ಟ್ EMI ಬರ್ತವೆ. ನೋ ಕಾಸ್ಟ್, 0 ಕಾಸ್ಟ್ EMI ನೋ ಕಾಸ್ಟ್ EMI ಮಾಡಿಬಿಟ್ಟಿದ್ದಾರೆ. ಹೆಸರು ಚೇಂಜ್ ಮಾಡಿಬಿಟ್ಟಿದ್ದಾರೆ. ವಿಷಯ ಅದೇ, ಒಂದೇ ಗುಂಡಿ, ಹೆಸರು ಬೇರೆ ಅಷ್ಟೇ. ಸೊ ಅದಕ್ಕೋಸ್ಕರ ಹಂಗಾರೆ ಈಗ ನೋ ಕಾಸ್ಟ್ EMI ಅಲ್ಲಿ ತಗೋಬಾರ್ದ? ನೋ ಕಾಸ್ಟ್ EMI ಅನ್ನುವಂಥ ಕಾನ್ಸೆಪ್ಟೇ ಇಲ್ಲ. ಅಲ್ಲ, ಈಗ ಎರಡರಲ್ಲಿ ಒಂದು ನಂಗೆ ಲಾಸ್ ಅದು ಮಾಡಿದ್ರೆ ನೀವು ಅದೇ ನೀವೇನು ಈಗ 25,000 ರೂಪಾಯಿ ಫ್ರಿಡ್ಜ್ ತೊಗೊಂತಿರ್ತೀರಲ್ಲ, ಹೌದು, ಆ ಶಾಪ್ನವ್ರಿಗೆ ಕೇಳಿ 25,000 ರೂಪಾಯಿ ಫೀಗೆ ನೀನು ಕಾಂಪೆನ್ಸೇಟ್ ಮಾಡ್ತಾ ಇದೆಯಾ ಅಥವಾ ಅವ್ರು ಕಾಂಪೆನ್ಸೇಟ್ ಮಾಡ್ತಾ ಇದ್ದಾರೆ? ನೀನು ಕಾಂಪೆನ್ಸೇಟ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಕಾಂಪೆನ್ಸೇಟ್ ಮಾಡ್ಬೋದಲ್ಲ, ನನಗೆ ಕಾಂಪೆನ್ಸೇಟ್ ಮಾಡೋ, ನನ್ನ ಹತ್ರ ತೊಗೋತೀನ ಡೈರೆಕ್ಟು. ಅಷ್ಟು ಮೈನಸ್ ಮಾಡಿಕೊಡು. ಅಥವಾ ನನಗೆ ಈಗ 25,000 ಕೊಡೋದಕ್ಕೆ ನಂಗೆ ಶಕ್ತಿ ಇಲ್ಲ, ಆದ್ರೆ ನನಗೆ ಫ್ರಿಡ್ಜ್ ಇರ್ಬೋದು ಅಥವಾ ಏನೋ ಒಂದು ಅನಿವಾರ್ಯವಾಗಿರುವಂಥ ಒಂದು ಟೇಬಲೇ ತೊಗೊಳ್ತೀನಿ ಅಂತಂದ್ರೂ ಕೂಡ ಒಂದು EMI ಆಪ್ಷನ್ ನೋ ಕಾಸ್ಟಲ್ಲಿ ಸಿಗ್ತಿದೆ ಅಂತ ನಾನು ಉದಾಹರಣೆ ಕೊಡೋದಾದರೆ, ಅಥವಾ ನೀವು ಫೋನ್ ಬಗ್ಗೆ ಹೇಳ್ತಾ ಇದ್ರಿ, ಸೊ ಫೋನ್ ಬೇಕು ನನಗೆ ಅಂತ ಹೇಳುವಾಗ, ಸೊ ಅಂದರೆ ನಾನು ಏನು ಮಾಡಬೇಕು ಆ ಥರದ ಸಂದರ್ಭದಲ್ಲಿ? ನೋಡಿ, ನಂಗೆ ಅದು ಲಾಭ ಅಲ್ವಾ? ಅಂದರೆ ನಾನೀಗ ಈಗಲೇ 1 ಲಕ್ಷ ಖರ್ಚು ಮಾಡೋ ಬದಲು ನಾನು 10 ತಿಂಗಳಲ್ಲಿ 10,000 ಥರ ನಾನು ಅದನ್ನು ತಗೋಬೋದು. ನನಗೆ ಆ್ಯಕ್ಚುಲಿ ನೋಡುವಾಗ ನಾನು ಬರೀ ಅಷ್ಟೇ ಕೊಡ್ತಾ ಇದ್ದೀನಿ. ನನಗೆ ಇವತ್ತು ನಂಗೆ ಒಂದು ಫೋನ್ ತಗೊಳ್ಳುವಂಥ ಇದಿದೆ 1 ಲಕ್ಷದ್ದು, ಬಟ್ ನಾನು 1 ಲಕ್ಷವನ್ನು 10 ಪಾರ್ಟ್ಗಳಲ್ಲಿ ಕೊಡ್ತಿದ್ದೀನಿ. ನಂಗೆ ಓಕೆ ಅಲ್ವಾ ಅದು? ಅಲ್ಲ, ಅದಕ್ಕೆ ಏನು ಹೇಳ್ತಾರಂದರೆ, ನಾನು EMI ಕೊಡ್ಲಿಕ್ಕೆ ಎಲಿಜಿಬಲ್ ಇದ್ದೀನಿ ಅಂದ ತಕ್ಷಣ ನೀವು ಬಾರೋ ಮಾಡ್ಲಿಕ್ಕೆ ಎಲಿಜಿಬಲ್ ಅಲ್ಲ ಅಂತ. ನನ್ನ ಹತ್ರ ನಾನು ಆ ಸ್ಪೆಂಡ್ ಮಾಡಲಿಕ್ಕೆ ನಾನು ಎಲಿಜಿಬಲ್ ಅಲ್ಲ ಅಂತ. ಈಗ ನಾನು ಒಂದು ಐಫೋನ್ ತೊಗೊತಾ ಇದ್ದೀನಿ, 1 ಲಕ್ಷ ಇದೆ ಅಂತ ತಿಳ್ಕೊಳ್ಳಿ. ಆ EMI ಅನ್ನ 1 ಲಕ್ಷ ನಾನು 1 ಲಕ್ಷ ಇದ್ರ ಮೇಲೆ EMI ನಾನು ಪೇ ಮಾಡಲಿಕ್ಕೆ ನಾನು ಎಲಿಜಿಬಲ್ ಇದ್ದೀನಿ ಅಂದ ತಕ್ಷಣ ಆ 1 ಲಕ್ಷದ ಫೋನನ್ನು ನಾನು ತೊಗೊಳ್ಳಿಕ್ಕೆ ಎಲಿಜಿಬಲ್ ಅಲ್ಲ ಅಂತ ಇದ್ದೀನಿ ಅಂತ ತಿಳ್ಕೊಬೇಡಿ. ನನಗೆ ಬೇಕಾ ಅದನ್ನು ಥಿಂಕ್ ಮಾಡಿ. ಆ್ಯಂಡ್ ಮೋರ್ ಓವರು ಎಲ್ಲದರಲ್ಲಿನೂ ಕೂಡ EMI ಈವನ್ ನೀವು ಹೇಗಾಗಿದೆ ಅಂದರೆ, ಈವನ್ ನೀವು ಫುಡ್ ಡೆಲಿವರಿ ಆ್ಯಪ್ ಇವೆಲ್ಲ ಅಲ್ಲೂ ಕೂಡ EMI ಬಂದಿದೆ. ಹೌದು. ಇವತ್ತು ನೀವು ಆರ್ಡರ್ ಮಾಡಿ ಎಲ್ಲದು EMI, ಹೌದು, ಪೇ ಲೇಟರು. ಸೊ ಇಂಥ ಟ್ರ್ಯಾಪಿಗೆ ಬೀಳೋ ಬದಲು ಅಕ್ಯುಮುಲೇಟ್ ಮಾಡಿಬಿಟ್ಟು ಸ್ಪೆಂಡ್ ಮಾಡಿ. ಆದರೆ ನನ್ನ ಹತ್ರ ಈಗ ಆಲ್ರೆಡಿ, ಈಗ ಉದಾಹರಣೆಗೆ ಇನ್ನೊಂದು ಕೇಸ್ ನೋಡೋದಾದರೆ, ನನ್ನ ಹತ್ರ ಆ ಫೋನನ್ನು ತಗೊಳ್ಳೋದಕ್ಕೆ 1 ಲಕ್ಷ ಕೊಟ್ಟು ತಗೊಳ್ಳೋದಕ್ಕೆ ನನಗೆ ಯೋಗ್ಯತೆ ಇದೆ. ನನ್ನ ಹತ್ರ ಆ 1 ಲಕ್ಷನೂ ಇದೆ. ಹಾಗಿದ್ರೆ ನಾನು ಆ 1 ಲಕ್ಷ ಕೊಟ್ಟು ಆ ಫೋನ್ ತಗೋಬೇಕಾ, ಅಥವಾ ನಾನು 10 ತಿಂಗಳಲ್ಲಿ ನನಗೆ ಅದೇ ಇದನ್ನು 10,000 ಥರ ನಾನು ಇದರಲ್ಲಿ EMI ಕೊಟ್ಟು ತಗೋಬೇಕು? ಅದಕ್ಕೆ ಒಂದು ಎದ್ರ ಮೇಲೆ ನೀವು ದುಡ್ಡು ಸ್ಪೆಂಡ್ ಮಾಡ್ತಾ ಇದ್ದೀರ ಅನ್ನೋದು ಇಂಪಾರ್ಟೆಂಟು. ನೀವು ಸ್ಪೆಂಡ್ ಮಾಡ್ತಾ ಇರೋದು ನಿಮಗೆ ಅಸೆಟ್ ಕ್ರಿಯೇಟ್ ಮಾಡ್ತಾ ಇದೆಯಾ ಅಥವಾ ಡಿಪ್ರಿಸಿಯೇಷನ್ ಕ್ರಿಯೇಟ್ ಮಾಡ್ತಾ ಇದೆಯಾ? ಈಗ ಫೋನ್ ಆಗಲಿ, ಕಾರ್ ಆಗಲಿ, ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಆಗಲಿ, ಇವೆಲ್ಲ ಡಿಪ್ರಿಷಿಯೇಟಿಂಗ್ ಅಸೆಟ್ಟು. ಇಂಥದ್ರ ಮೇಲೆ ಸ್ಪೆಂಡ್ ಮಾಡುವಾಗ ನಿಮ್ಮ ಲಿಮಿಟ್ನಲ್ಲಿ ನೀವಿರಿ. 1 ಲಕ್ಷ 2 ಲಕ್ಷ ನೀವು ಈಗ ಫಾರ್ ಎಕ್ಸಾಂಪಲ್ಲು 20-30 ವರ್ಷದಿಂದ ಕಾರು ಅದೇ 4 ಗಾಲಿ ಇದ್ದು, ಅದೇ ಸ್ಟೇರಿಂಗ್ ಇತ್ತು, ಅದೇ ಗೇರ್ ಇತ್ತು, ಎಲ್ಲದು ಬೇಸಿಕ್ ಅದೇ ಇತ್ತು. ಇವತ್ತಿಗೆ ನೀವು ಯಾವುದೇ ಕಾರ್ ತೊಗೊಳ್ಳಿಕ್ಕೆ ಹೋಗಿ ಫೀಚರ್ಸನ್ನು ಆ್ಯಡ್ ಮಾಡಿಬಿಟ್ಟು 25ರಿಂದ 30 ಲಕ್ಷ ಕಾರ್ ತಂದು ನಿಲ್ಲಿಸಿದ್ದಾರೆ. ಹೌದು, ಮಿನಿಮಮ್. ನಾನು ತೊಗೊಳ್ಳುವಾಗ ಏನು ಅನಿಸುತ್ತಂದರೆ, ನಾನು ಹೈ ಎಂಡ್ ಕಾರ್ ತೊಗೊಂಡೆ, ಹೈ ಎಂಡ್ ಫೋನ್ ತೊಗೊಂಡೆ, ಹೈ ಎಂಡ್ TV ತೊಗೊಂಡೆ, ಇದಕ್ಕಿಂತ ಹೈ ಎಂಡ್ ಬರೋದೇ ಇಲ್ಲ ಅಂತ 1-2 ದಿನ ನೀವು ಖುಷಿ ಇರ್ತೀರ. ಇನ್ನೊಂದು 1 ವರ್ಷ ಆದ ನಂತರ ನಿಮ್ಮ ಕಾರು, ನಿಮ್ಮ TV, ನಿಮ್ಮ ಮೊಬೈಲು ಯಾರು ತೊಗೊಳ್ಳಿಕ್ಕೆ ಎಲಿಜಿಬಲ್ ಇರಲ್ಲ. ಹೊಸ ಫೀಚರ್ಸ್ ಬಂದಿರುತ್ತೆ. ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ರೀಸೇಲ್ ವ್ಯಾಲ್ಯೂ ಇರಲ್ಲ. ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಆಗಲಿ ಅಥವಾ ಈ ಲೈಫ್ ಸ್ಟೈಲ್ ರಿಲೇಟೆಡ್ ಎಕ್ಸ್ಪೆನ್ಸಸ್ ಏನಿದೆಯಲ್ಲ, ಇದರಲ್ಲಿ ನಮ್ಮ ಟ್ರ್ಯಾಪಿಗೆ ಬೆಳೆಸ್ತಾ ಇರೋದು ಇದಕ್ಕೋಸ್ಕರನೇ. ದೇ ಆರ್ ಆ್ಯಡಿಂಗ್ ಒನ್ ಇದು ಏನು ಫೀಚರ್ಸನ್ನು ಆ್ಯಡ್ ಮಾಡ್ತಾ ಇದ್ದಾರೆ. ಒಂದು ಸಣ್ಣದು ಸೇರಿಸಿ 10,000 ಎಕ್ಸ್ಟ್ರಾ ಮಾಡೋದು. ಸೊ ಇದನ್ನು ನಾವೇನು ತಿಳ್ಕೊತೀವಿ, ನಾನು ಇದನ್ನು ತೊಗೊಂಡ್ರೇ ನನ್ನ ಜೀವನ, ಅಥವಾ ನಾನು ಇದನ್ನು ತೊಗೊಂಡ್ರೇ ನನ್ನ ಸೊಸೈಟಿ ಆಸ್ಪಿರೇಷನಲ್. ಕರೆಕ್ಟ್. ಸೊ ಇದಕ್ಕೆ ಹಳ್ಳಕ್ಕೆ ಬಿದ್ದುಬಿಟ್ಟು ನಾನು EMIಗೆ ಅಥವಾ ನಾನು ಅಫೋರ್ಡೆಬಿಲಿಟಿ ಇಲ್ಲ ಅಂದರೂ ಕೂಡ ತೊಗೊಳ್ಳಿಕ್ಕೆ ಹೋಗ್ತೀವಿ. ಇದರಿಂದ ಹೊರಗಡೆ ಬರ್ಬೇಕಂದ್ರೆ ಸೊಸೈಟಿಯನ್ನು ಇಂಪ್ರೆಸ್ ಮಾಡೋದು ಬಂದ್ ಮಾಡಿ. ನಿಮಗೆ ನೀಡಿದೆಯಾ ತೊಗೊಳ್ಳಿ, ನಾ ತೋರಿಸೋದಕ್ಕೋಸ್ಕರ ತೊಗೋಬೇಡಿ. ಎರಡನೇದು ನಿಮ್ಮ ಎಲಿಜಿಬಿಲಿಟಿ ನೋಡ್ಕೊಳ್ಳಿ. ಎಲಿಜಿಬಿಲಿಟಿ ಅಂದ ತಕ್ಷಣ ಕ್ರೆಡಿಟ್ ಸ್ಕೋರ್ ಅಲ್ಲ,
ಎಲಿಜಿಬಿಲಿಟಿ ಅಂದ ತಕ್ಷಣ ಕ್ರೆಡಿಟ್ ಕಾರ್ಡ್ ನಿಮ್ಮ ಲಿಮಿಟ್ ಅಲ್ಲ, ಹಾಂ ನಿಮ್ಮ ಫೈನಾನ್ಷಿಯಲ್ ಸ್ಟ್ರೆಂತ್ ಎಷ್ಟಿದೆ ನೋಡ್ಕೊಳ್ಳಿ, ಅದರ ಪ್ರಕಾರ ತಗೊಳ್ಳಿ. ಆವಾಗ ಕ್ರೆಡಿಟ್ ಕಾರ್ಡ್ ನೀವು ಎಷ್ಟೇ ಯೂಸ್ ಮಾಡಿದರೂ ಕೂಡ ಎಂದೂ ಮಿಸ್ಯೂಸ್ ಆಗಲ್ಲ. ಎಷ್ಟೋ ಜನ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡೋದು ಮಾಡೋದು ಒಳ್ಳೇದು. ಬಟ್ ಅದೇ ಹೇಳಿದ್ನಲ್ಲ, ನಿಮ್ಮ ಲಿಮಿಟದಲ್ಲಿ ಮಾಡಿ. ವಿವೇಚನೆ ಹಾಂ, ಕನ್ಸಿಸಿಯಸ್ಸು ವಿವೇಚನೆಗೆ ಬಿಟ್ಟಿದ್ದು. ನಂತರ ಕ್ರೆಡಿಟ್ ಕಾರ್ಡ್ ನಾನು ಆಗಲೇ ಹೇಳಿದಾಗೆ ಕ್ರೆಡಿಟ್ ಕಾರ್ಡ್ ಲಿಮಿಟ್ ನೋಡಬೇಡಿ, ನಿಮ್ಮ ಲಿಮಿಟ್ ನೋಡಿ. ನಿಮ್ಮ ಲಿಮಿಟ್ ನೋಡಿಬಿಟ್ಟು ಮಾಡೋದು ಒಳ್ಳೆಯದು. ಇಲ್ಲ ಅಂದರೆ ಅದರಂಥ ದೊಡ್ಡ ವೈಶಿಸ್ ಸರ್ಕಲ್ ಯಾವುದೂ ಇಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಕ್ರೆಡಿಟ್ ಕಾರ್ಡ್ ಇದ್ದವರಿಗೂ ಇದು ಪಾಠ ತಗೋಬೇಕು ಅಂತ ಅಂದ್ಕೊಂಡವ್ರಿಗೂ ಕೂಡ ಇದು ಪಾಠ, ಇಲ್ಲ ನಾನು ತಗೊಳ್ಳಲ್ಲ ಅಂತ ಯೋಚನೆ ಮಾಡೋರಿಗೂ ಕೂಡ ಇದು ಪಾಠ ಇರಲಿ. ಆದರೆ ಅದನ್ನು ಹೇಗೆ ಬಳಸ್ತೀವಿ ಅನ್ನೋದಿರೋದು, ಜೋಬಲ್ಲಿ ಎಷ್ಟಿದೆ ಅನ್ನೋದು ತಿಳ್ಕೊಂಡು ಅಷ್ಟರದ್ದು ಮಾತ್ರ ಸ್ವೈಪ್ ಮಾಡಿ, ಅಥವಾ ಅದಕ್ಕಿಂತ ಸ್ವಲ್ಪ ಕಡಿಮೆನೇ ಸ್ವೈಪ್ ಮಾಡಿ ಅನ್ನೋದು ಇದ್ರ ಪಾಠ ನನ್ನ ಪ್ರಕಾರ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಇಷ್ಟು ಹೊತ್ತು ನೋಡಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತೀನಿ. ನಿಮಗೂ ಇದೇ ವಿಚಾರದ ಬಗ್ಗೆ ಏನಾದರೂ ಪ್ರಶ್ನೆಗಳಿದ್ದರೆ ಖಂಡಿತ ನಮಗೆ ಕೇಳ್ಬೋದು ನೀವು ಕಮೆಂಟ್ಗಳ ಮೂಲಕ. ಮುಂದಿನ ಸಂಚಿಕೆಗಳಲ್ಲಿ ಅದ್ರ ಬಗ್ಗೆ ನಾವು ಪ್ರಶ್ನೆಗಳನ್ನು ಕೇಳಿ ಅದ್ರ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳ್ಕೊಳ್ಳುವಂಥ, ಅವೇರ್ನೆಸ್ನ ಬೆಳೆಸ್ಕೊಳ್ಳುವಂಥ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಈ ಸಂಚಿಕೆಯನ್ನಿಲ್ಲೇ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು.